ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌರಿ, ಮನೆಗೆ ನೆಂಟರು ಬತ್ರ ಅಂದಳಿ ಹೇಳೋದಕ್ಕೋ, ಗಿರ್ಜಮ್ಮ ಹಬ್ಬದ ಅಡುಗೆ ಮಾಡ್ತೆ ಅಂದಳಿ ಹೇಳೋದಕ್ಕೋ ಏನೋ ಗೊತ್ತಿಲ್ಲ. ಮತ್ತೆ ಹೊಟ್ಟೆಯಿಂದ ಮೂಗಿನವರೆಗೂ ಹಸು ಜಾಸ್ತಿ ಆಯ್ತು. ಹೋರ್ ಕೂಡ ಸಮ ತಿನ್. ನಿಮಗೆ ಯಾವಾಗಲೂ ತಿನ್ನೋದಷ್ಟೇ ಯೋಚನೆ, ಮಕ್ಕಳಾಗಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಮಾಡ್ತಿದ್ದೆ, ಒಂದೇ ಮನೇಲಿ 2 ಜಡೆ ಬೇಡ ಅಂದೇಳಿ ನಾನೇ ಸುಮ್ಮನಿದ್ದೆ. ನೋಡ್ಕೊಂಡು ಬರ್ಲಿಕ್ಕಾಗಲ್ಲ, ಗೊತ್ತಾಗಲ್ಲ ನಿಮಗ? ಏನ್ರಿ ಮಾಡ್ತೀರಿ? ಅಯ್ಯೋ, ದವಾಖಾನಿಗೆ ಹೋಗೋಣ, ಆಪರೇಷನ್ ಮಾಡ್ಸೋಣ. ಅಯ್ಯೋ ದೇವ್ರೆ, ಎಷ್ಟು ಖರ್ಚಾಗತ್ತೋ ಏನೋ. ನನ್ನ ಗಂಡಿನ ಕೈ ಹೋದ. ನನಗೆ ಮಕ್ಕಳ ಅಕ್ಕವು, ಹೆದರ್ಬೇಡ, ಏನೂ ಆಗಿಲ್ಲ. ಅಕ್ಕ ಏನ್ರಿ ಮೈ ಮೇಲೆ ಗೂಳಿ ಬಂದಂಗೆ ಬರ್ತಾರೆ, ಗೊತ್ತಾಗೋದಿಲ್ಲ ನಿಮಗೆ? ಸಾರಿ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬಗಲ್ಗುಂಟೆ ಬೀರಪ್ಪ ಅಂತ ಹೇಳ್ರಿ. ನನ್ನ ಹೆಸರು ಕೆರಾಡಿ ಕಾಶಿನಾಥ್ ಅಂದೇಳಿ. ಈಕಿ ನನ್ನ ಹೆಂಡತಿ ಬಸವ್ವ. ನಮಸ್ಕಾರ ರೀ. ಇವಳು ನನ್ನ ಹೆಂಡತಿ ಗೌರಿ ಅಂದಳಿ. ಇಲ್ಲಿ ನೋಡ್ರಿ, ಇದು ಈ ಚೀಟಿದಾಗಿರೋ ಮನಿ ಎಲ್ಲ ಬರ್ತತಿ ಹೇಳ್ರಿ. ಗೌರಿ, ಶಿವಪ್ರಸಾದ್ ಅವ್ರ ಮನೆ ಬತ್ತಿಪ್ಪು ನೆಂಟ್ರಿ ಇವ್ರು ಯಾಕಂತ ಅಡ್ರೆಸ್ ಕಾಣ. ಇವರಿಗೆ ಹಬ್ಬದ ಊಟ ಮಾಡ್ತಾ ಇರೋದಾ? ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಯ್ತು ಅನ್ಸುತ್ತೆ. ಈ ಮನೆನ ನಾನು ತೋರಿಸ್ತೆ. ಆರಾಮ ಬಂದ್ರಾ? ಬನ್ನಿ ಸುಖವಾಗಿತ್ತ ಪ್ರಯಾಣ? ಮಸ್ತ್ ಗಿರಿ, ನನ್ ಗೆಳೆಯ ಬರ್ತಾನೆ ಅಂತ ಹೇಳಿದ್ನಲ್ಲ, ಬೀರಪ್ಪ ಅವ್ರ ಶ್ರೀಮತಿ. ನಮಸ್ಕಾರ ಮಾಡ್ರಿ. ನಮಸ್ಕಾರ ರೀ. ಲೋ ಬೀರಪ್ಪ, ನೀನ್ ನಂಜನಗೂಡಲ್ಲಿ ಓದ್ತಿದ್ದಾಗಿದ್ದು ಹುಟ್ಟುಗೂ ಈಗಿನ ಹುಟ್ಟುಗೂ ಸಂಬಂಧವೇ ಇಲ್ವಲ್ಲಯ್ಯ? ಬದಲಾವಣೆ ಜಗದ ನಿಯಮ ಅಲ್ರಿ ಅಪ್ಪಾರ. ಗಿರಿ, ಕಾಫಿ. ಏನೋ ಕಾಫಿ ಮಸಡ್ಯಾವ ಮನಿ ತೋರ್ಸಿದ ಮಾತ್ರಕ್ಕೆ ಹಮಾಲಿ ಲೆಕ್ಕದಾಗ ಕಾಫಿ ಕೊಡೋನಾಗತ್ತಿ. ಸುಮ್ಮ ಹೋದ್ರ ಚಲೋ, ಎಲ್ಲಾಂದ್ರೆ ಎಡಗ ತಗೊಂಡು ಮಸಳಿಗೆ ಹೊಡಿತಿ ನೋಡ. ವೀರಪ್ಪ ಅವ್ರೆ, ಇದು ನಮ್ಮನೇನೆ. ಅವಳು ನಮ್ಮ ಅಕ್ಕ, ಇವರು ನಮ್ಮ ಭಾವ. ಎಲ್ಲವೂ ನನಗೂ ನೀವು ಮನೆಯವರು ಅಂತ ಗೊತ್ತಿರಲಿಲ್ಲ. ಅಯ್ಯೋ ಅಡ್ಡಿಲ್ಲ ಮರ್ರ, ನೀವು ಬಂದದಕ್ಕೆ ಅಲ್ದ ಇವತ್ತು ಒಂದು ಒಳ್ಳೆ ಹಬ್ಬದೂಟ ತಿಂಬೋ ಅವಕಾಶ ಸಿಕ್ತಿಪ್ಪದ. ಗಿರಿ, ಕಾಫಿ ಕ್ಯಾನ್ಸಲ್ ನೋಡಿ. ಹೇಗಿದ್ರೆ ಊಟ ಟೈಮ್ ಅಲ್ವಾ, ಊಟನೇ ಬಡಿಸ್ಬಿಡು. ಸರಿ ಆಯ್ತು. ಗೌರಿ, ಶಿವರ ವಿಷಯ ಅಂತ ಗೊತ್ತಿತ್ತಾ? ಗೊತ್ತಿಲ್ಲ. ಹೇಳ್ತೆ ಕಣಿ, ನೀವು ಒಳಗೆ ಹೋಯ್ನಿ. ಹಾ ಶಿವರ, ನೀವಲ್ಲ ಮರ್ರೆ, ನೀವು ಆಯ್ಕಣಿ. ಮಕ್ಕಳೇ ಒಳಗೆ ಹೋಯ್ ಲೂಡ ಆಟ ಹೋಯ್. ಶಿವರೇ, ನಿಮ್ಮ ಫ್ರೆಂಡ್ ಬೀರಪ್ಪ ಎಂತ ಘನಘೋರ ಪರಿಸ್ಥಿತಿಯಲ್ಲಿ ಇದ್ರಂದಳಿ ಗೊತ್ತಿತ್ತ ಮರ್ರೆ? ನಾನು ಊಟ ಮಾಡಿ ಕೈ ತೊಳ್ಕೊಂಡು ಆಚೆ ಹೋದ್ನ. ಡಾಕ್ಟ್ರ, ನಿಮ್ಮ ಮಾತು ಕೇಳಕ್ ನಾನು ತಯಾರಿಲ್ಲ. ಬಸ್ ಟಿಕೆಟ್ ಫ್ರೀ ಅಂತ ಕರ್ಕೊಂಡು ಬಂದಿಲ್ಲ ನಾನು. ಆಕಿಗೆ ಏನಾರ ಹೆಚ್ಚು ಕಡಿಮೆ ಆತು ಅಂತಂದ್ರ ನಿಮ್ ಎದಿ ಮೇಲೆ 2 ಲೀಟರ್ ರಕ್ತನ ಕುಡಿತೀನಿ. ಅಯ್ಯಯ್ಯೋ, ಇವ್ರ ಹೆಂಡತಿಗೆ ಎಂತ ಆಯ್ತು? ಟ್ರೀಟ್ಮೆಂಟ್ ಅಂತಿದ್ರಲ್ಲ? ನನ್ನ ಹೆಂಡತಿ ನೋಡಾಕ ಸೂಸ್ಲಿದ್ದಂಗ ಬಾಯಿಗಿಟ್ರೆ ಸಾಕ ಕರ್ಗೆ ಹೊಕ್ಕಳ. ಹತ್ತಾಕಿ ಜೊತೆ 4 ದಿನ ಬದುಕ ಮಾಡಿಲ್ಲ ಅಂದ್ರ ನಾ ಎದಕ್ಕೆ ಬದುಕಬೇಕ್ರಿ? ನಾ ಬದುಕಿ ಏನ್ ಉಪಯೋಗ ಐತಿ? ನಂದು ಒಂದ್ ಸಂಸಾರ ಆಗಬೇಕು, ನನ್ನ ವಂಶನೂ ಬೆಳಿಬೇಕು, ಮುಂದೊಂದ್ ದೊಡ್ಡ ಹೆಸರು ಮಾಡ್ಬೇಕು ಅಂತ ಚಂದನ ಹುಡುಗಿ ನೋಡಿ ಮದ್ವಿ ಆದ್ನಿ. ಆ ಭಗವಂತ ನನ್ನ ಹಣೆ ಬರನ ಯಾವ ಮುಹೂರ್ತನ್ಯಾಗ ಬರದ್ನೋ ಈ ಶಿಕ್ಷೆ ಕೊಟ್ಟನ. ಈಗ ನೀವು ಒಬ್ಬರ ಉಳಿಸ್ಕೊಡಕ್ಕಾಗೋದು? ಉಳಿಸ್ಕಂದ? ಹಂಗಿದ್ರೆ ಇವ್ರ ಹೆಂಡತಿಗೆ ಎಂಥದೋ ಮಾರಣಾಂತಿಕ ಕಾಯಿಲೆ ಬಂದಿರ್ಕ. ಪಾಪ ಮದ್ವೆ 3 ವರ್ಷ ಅಷ್ಟೇ ಆದ್. ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೋತಾನಂತಾರಲ್ಲ, ಆ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ಡಾಕ್ಟ್ರ, ನಂದು 4 ಎಕರೆ ತ್ವಾಟ್ ಹೋದ್ರು ಚಿಂತಿಲ್ಲ. ನೀವು ಕೊಟ್ಟು ಮಾತು ಉಳಿಸ್ಕೊಳ್ರಿ. ನಾನು ಬರ್ತೀನಿ, ನೀವು ಟ್ರೀಟ್ಮೆಂಟ್ ಶುರು ಮಾಡ್ರಿ. ಹೋರಿ. ಗೊಡ್ಚಿ ವೀರಭದ್ರೇಶ್ವರ, ನನ್ನ ಹೆಂಡತಿ ನೀನ ಕಾಪಾಡ್ಪ. ನಡೆದಿದ್ದಿಷ್ಟೇ ಮಾಡ್ರಿ. ಭಗವಂತ, ಪಾಪ ಬೀರಪ್ಪನ್ಗೆ ಯಾಕೆ ಇಂಥ ಒಂದು ಪರಿಸ್ಥಿತಿ ಕೊಟ್ಟೆ? ಅವ್ನು ಬೆಂಗಳೂರಿಗೆ ಬಂದಾಗಲೇ ಅನ್ಕೊಂಡೆ ಅವ್ನು ಸುಮ್ಮನೆ ಬರಲ್ಲ ಅಂತ.
ಇಂಥ ಒಂದು ಸಮಸ್ಯೆ ಇದೆಯಾ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಗಾದೆ ಮಾತೇ ಇದೆ. ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಕ್ ಬಿಟ್ಟು ಅವರಿಬ್ಬರಿಗೂ ಧೈರ್ಯ ಹೇಳಬೇಕು. ಪ್ರಣಿ, ಸ್ಕಂದ, ನಿಮ್ಮ ಹತ್ರ ನಾನೊಂದು ವಿಷಯ ಹೇಳ್ಬೇಕು. ಹೇಳಮ್ಮ. ಅದು ನಮ್ಮ ಮನೆಗ್ ಬಂದಿರೋ ಬೀರಪ್ಪ ಆಂಟಿ, ಬಸಮ್ಮ ಅಂಕಲ್. ಕೂಲ್. ಹಾವು ಎಣ್ಣೆ ಆಟದಲ್ಲಿ ಹಾವು ಕಚ್ಚಿದಂಗ್ ಯಾಕೆ ಆಡ್ತಿದ್ದೀರಾ? ಅದು ಬೀರಪ್ಪ ಅಂಕಲ್, ಬಸಮ್ಮ ಆಂಟಿ. ಅದೇ ಕಣೋ, ನೀವಿಬ್ರು ಹೋಗಿ ಅವ್ರ ಜೊತೆ ಆಟ ಆಡಿ. ಯಾಕಮ್ಮ ಇದ್ದಕ್ಕಿದ್ದಾಗ ಹೀಗೆ ಹೇಳ್ತಿದ್ಯಾ? ಅವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಪ್ರಣಿ. ಆಗ್ಲಿಂದ ನಿಮ್ ಜೊತೆ ಆಟ ಆಡ್ಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಕೇಳ್ದೆ. ಅಷ್ಟೇ ತಾನೇ ಅಮ್ಮ, ಅದಕ್ಕೆ ರಿಕ್ವೆಸ್ಟ್ ಯಾಕೆ ಮಾಡ್ಕೋಬೇಕು? ನಾನು ಸ್ಕಂದ ಆಟ ಆಡ್ತಿದ್ ಬಿಡು. ಅಷ್ಟೇ ಅಲ್ಲ ಅಮ್ಮ, ಅವ್ರನ್ನ ಚಿಕ್ಕ ಮಕ್ಳು ಅನ್ಕೊಂಡ್ ಕುಂಟೆ ಬಿಲ್ಲ ಆಡ್ತೀನಿ. ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ರಾಜ, ನನ್ನ ಮಂತ್ರಿ, ನನ್ನ ಸೈನಿಕ. ಆಂಟಿ ಸಾಕು, ಮುದ್ದು ಮಾಡ್ತಾ ರಾಜನಿಂದ ಪಬ್ಲಿಕ್ ತಂದ್ಬಿಟ್ಟು. ಆಕಿಗೆ ಇರಿಗೇಷನ್ ಕಡಿಮೆ ಐತೆ, ಹಾಗಾಗಿ ಬಾಯಿ ಬಂದಂಗೆ ಮಾತಾಡ್ತಾಳೆ. ನಾ ಇರಿಗೇಷನ್ ಭಾಳ ಮಾಡ್ರಿ, ನಾ ಕೃಷಿ ಓದಿ. ಅಂಕಲ್, ಅದು PUC ಅಲ್ವಾ? ನಾನು ಅದನ್ನ ಹೇಳ್ಬೇಕಂತಿದ್ನ. ಬಾಳ ಚಂದಿದ್ಯವ್ವ, ನನ್ನ ಮುದ್ದು, ನನ್ನ ವಜ್ರ, ವೈಡೂರ್ಯ, ನನ್ನ ಬೆಳ್ಳಿ. ಆಂಟಿ ಸಾಕು, ಬೆಳ್ಳಿ ಚಿನ್ನ ಆದ್ಮೇಲೆ ತಗಡಕ್ ಬಂದ್ಬಿಡ್ತೀರ. ಸ್ಕಂದ, ಹಾಗೆಲ್ಲ ಹೇಳ್ಬಾರ್ದು. ಸ್ಕಂದ, ಅಂಕಲ್ ಅವಾಗ್ಲೇ ಹೇಳಿಲ್ವಾ ಅವ್ರಿಗೆ ಸ್ವಲ್ಪ ಹೆರಿಗೇಷನ್ ಕಡಿಮೆ ಅಂತ. ನೋಡ್ರಿ, ಈ ಮಕ್ಳು ಎಷ್ಟ್ ಚಂದ ಮಾತಾಡ್ತಾರ, ಎಷ್ಟು ಮುದ್ದಾಗ ಅದಾರ. ಇವ್ರನ್ನ ನೋಡ್ತಿದ್ರ ಇವ್ರನ್ನ ಮುದ್ದು ಮಾಡ್ಬೇಕು ಅನ್ಸಕತ್ತತಿ, ಇವ್ ಜೋಡಿ ಆಡ್ಬೇಕು ಅನ್ಸಕತ್ತತಿ. ಅಯ್ಯೋ, ಅದಕ್ಕೇನಂತೆ. ಸ್ಕಂದ, ಪ್ರಣಿ, ಹೋಗಿ ಆಂಟಿ ಅಂಕಲ್ ಜೊತೆ ಆಟ ಆಡಿ ಹೋಗಿ. ಅಪ್ಪಾರ ಅಡಿಗೆ ಮಾತ್ರ ನಮ್ಮೂರು ಹಬ್ಬದ ಊಟದಂಗೆ ಇತ್ತು ನೋಡ್ರಿ. ವೈನಿ, ಮಧ್ಯಾಹ್ನದ ಅಡ್ಗೆನೆ ಬಿಸಿ ಮಾಡ್ಕೊಟ್ಟಿದ್ರ ಆಗಿರೋದು, ಮತ್ತ್ಯಾಕೆ ಅಡ್ಗೆ ಮಾಡಕ್ ಹೋದ್ರಿ ನೀವು? ಅಯ್ಯೋ, ಪರವಾಗಿಲ್ಲ. ಮನೆಗ್ ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮಾವನವರ ಆದೇಶ. ನಿಮ್ಮ ಮಾವ ನಂಜನಗೂಡದಾಗಿರೋ ಮನೆ ಹತ್ರ ಯಾರಾದ್ರೂ ಬಂದ್ರೆ ಸಾಕು, ಕಾಯಿ ಓಡಿಸ್ದಂಗೆ ಓಡಿಸ್ತಿದ್ರು ನೋಡಿ. ಆಗ ನೀನು ಚಿಕ್ಕ ಹುಡುಗ ಕಣೋ. ಅವತ್ತು ನಾನು ನಿನಗೆ ತಿದ್ದಿ ಬುದ್ಧಿ ಹೇಳಿದ್ದಕ್ಕೆ ಇವತ್ತು ನಿನ್ನ ಸಂಸಾರ ಅಚ್ಚುಕಟ್ಟಾಗಿರೋದು. ಬೀರಪ್ಪ ಅವರೇ, ಏನೇ ಆಗಿ ನೀವು ಮಾತ್ರ ಸ್ಟ್ರಾಂಗ್ ಆಗಿರ್ಕ, ಗಟ್ಟಿ ಮನ್ಸು ಮಾಡ್ಕೊಂಡು. ಲೈಫಲ್ಲಿ ಒಂದು ಮಾತು ಬರ್ತತ್ತು, ಒಂದು ಮಾತು ಹೊತ್ತಂದೇಳಿ ಹೇಳ್ತಾರಲ್ಲ, ಹಾಗೆ ಲೈಫಲ್ಲಿ ನಮ್ಮ ಜೊತೆ ಇಪ್ಪವರು ಬತ್ರು ಹೊತ್ರು, ಆದರೆ ಅದಕ್ಕೆಲ್ಲ ಧೃತಿಗೆಡುಕಾಗ ಸ್ಟ್ರಾಂಗ್ ಆಗಿರ್ಕ. ಬಿ ಸ್ಟ್ರಾಂಗ್. ನಿಮ್ ಹೆಂಡತಿ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ. ಅವ್ರ ಹಂಗಾರಿ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರಂದ್ರ ಸಾಬೂನ್ ತರ ಮೈಯೆಲ್ಲ ಹಚ್ಕೊಂಡ್ಬಿಡ್ತಾರ. ಆದ್ರೂ ದೇವ್ರು ನಿಮ್ಗೆ ಇಂಥ ಗತಿ ತರಬಾರ್ದಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.